ಬಿಗ್ ಬಾಸ್ ಸೀಸನ್ 12 ಬಂತು ಗೈಸ್. ಇನ್ನೇನು ವರ್ಷ ಮುಗಿಯಕ್ 3 ತಿಂಗಳಿದ್ದಂಗೆ ಬಿಗ್ ಬಾಸ್ ನ ಹೊಸ ಸೀಸನ್ ಬಂದಿದೆ. ಕಲರ್ಸ್ ಕನ್ನಡದ ಇದೊಂದು ಶೋ ಜಿ ಕನ್ನಡದ ಎಲ್ಲಾ ಶೋಗೂ ಟಕ್ಕರ್ ಕೊಡಕ್ ಸಾಧ್ಯ. ಗುರು ಬಿಗ್ ಬಾಸ್ ಮನೆಯಲ್ಲಿ ದಿನಕ್ಕೊಂದು ನಾಮಿನೇಷನ್, ವಾರಕ್ಕೊಂದು ಎಲಿಮಿನೇಷನ್, ವರ್ಷಕ್ಕೊಂದು ಸೀಸನ್. ದೇವರಾಣ ಈ ಶೋ ಅಂತೂ ಮುಗಿಯಕ್ ಸಾಧ್ಯ ಇಲ್ಲ. ಸರಿ, ಹಂಗಾದ್ರೆ ಹಂಗು ಹಿಂಗು ಬಂದಿದ್ದೀರಾ. ಈ ಸೀಸನ್ ಅಲ್ಲಿ ಯಾವ್ಯಾರು ಬಂದವ್ರೆ ಅಂತ ನೋಡ್ಕೊಬೋಣ ಬನ್ನಿ. ಓಕೆ, ನಮಸ್ಕಾರ, ಹೇಗಿದ್ದೀರಾ ಎಲ್ರು? ನಾನು ಯೂಟ್ಯೂಬ್ ಅಲ್ಲಿ ಎಷ್ಟು ಕನ್ಸಿಸ್ಟೆಂಟ್ ಆಗಿದ್ದೀನಿ ಅಂದ್ರೆ ನಾನು ಬಿಗ್ ಬಾಸ್ ಬಗ್ಗೆ ವಿಡಿಯೋ ಮಾಡಿ ಬಿಡೋಷ್ಟರಲ್ಲಿ ಒಬ್ಬ ಕಂಟೆಸ್ಟೆಂಟ್ ಕೂಡ ಆಚೆ ಹೋಗ್ಬಿಟ್ಟಿದ್ದಾರೆ. ಸೊ ಈ ಸರಿನು ಬಿಗ್ ಬಾಸ್ಗೆ 18ರಿಂದ 19 ಕಂಟೆಸ್ಟೆಂಟ್ಸ್ ಬಂದಿದ್ರು. ಈ ಸರಿ ಬಿಗ್ ಬಾಸ್ ಅಲ್ಲೊಂದು ಹೊಸ ಥೀಮ್ ನ ತಂದಿದ್ದಾರೆ, ಒಂಟಿ ಮತ್ತೆ ಜಂಟಿ ಅಂತ. ಹೆಸರಲ್ಲೇ ಇರಂಗೆ ಕೆಲವು ಕಂಟೆಸ್ಟೆಂಟ್ ಒಂಟಿ ಆಗೋಯ್ತಾರೆ, ಕೆಲವು ಕಂಟೆಸ್ಟೆಂಟ್ ಜಂಟಿ ಆಗೋಯ್ತಾರೆ. ಇದನ್ನ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂದ್ರೆ ಅವರ ಪರ್ಸೆಂಟೇಜ್ ಮೇಲೆ. ನನ್ನ ಸ್ಕೂಲ್ ಅಥವಾ ಕಾಲೇಜ್ ಪರ್ಸೆಂಟೇಜ್ ಅಲ್ಲ, ಇಲ್ಲೊಂದು ಆಡಿಯನ್ಸ್ ಪೋಲ್ ಇಟ್ಟಿದ್ದಾರೆ. ಆ ಆಡಿಯನ್ಸ್ ಡಿಸೈಡ್ ಮಾಡ್ತಾರೆ ಇವ್ರು ಒಂಟಿ ಆಗೋಯ್ತಾರ ಕಂಟೆಸ್ಟೆಂಟ್ ಜಂಟಿ ಆಗೋಯ್ತಾರ ಅಂತ. ಹುಡುಗಿರು ಎಷ್ಟ್ ಸರಿ ಬಟ್ಟೆ ಚೇಂಜ್ ಮಾಡಲ್ವೋ ಅಷ್ಟು ಸರಿ ಈ ನಮ್ ಡಾಗೇಶ್ ಬಾಯ್ ಅಂದ್ರೆ ಸತೀಶ್ ಅವರು ಬಾತ್ರೂಮ್ ಹೋಯ್ತಾರೆ. ಎಸ್ ಗೈಸ್, ಇವ್ರ ಹೆಸರು ಬಂದು ಸತೀಶ್ ಅಂತ ಹೇಳಿ. ಇವರೊಬ್ರು ಡಾಗ್ ಬ್ರೀಡರ್. ಇವ್ರ ಹತ್ರ ಒಂದು ನಾಯಿ ಇದೆಯಂತೆ. ಆ ನಾಯಿದು ವ್ಯಾಲ್ಯೂ 100 ಕೋಟಿ ಅಂತೆ. ಈ ನಮ್ ಡಾಗೇಶ್ ಬಾಯ್ ಡೆಂಗು ಅಂದ್ರೆ ಇಡೀ ಬೆಂಗಳೂರೇ ನಂದು ಅಂತಾನೆ. ನೆಕ್ಸ್ಟ್ ಕಂಟೆಸ್ಟೆಂಟ್ ಬಂದು ಕಾಕ್ರೋಚ್ ಅಂತ ಹೇಳಿ. ಸಾರಿ ಕಾಕ್ರೋಚ್ ಸುದಿ ಅಂತ ಹೇಳಿ. ನಿಮ್ಗೂ ಕ್ಯೂರಿಯಾಸಿಟಿ ಇರ್ಬೋದು, ಏನ್ಕಿ ಇವ್ರ ಹೆಸರು ಕಾಕ್ರೋಚ್ ಸುದಿ ಅಂತ ಹೆಸರು ಬಂತು ಅಂತ. ಆಕ್ಚುಲಿ ಟಗರು ಮೂವಿಯಲ್ಲಿ ಇವ್ರ ಹೆಸರು ಕಾಕ್ರೋಚ್ ಅಂತ ಇತ್ತು, ಅದನ್ನ ಇವರು ಅಡಾಪ್ಟ್ ಮಾಡ್ಕೊಬಿಟ್ಟವ್ರೆ. ಮತ್ತೆ ನಮ್ ನೆಕ್ಸ್ಟ್ ಕಂಟೆಸ್ಟೆಂಟ್ ಬಂದು ಈ ಮಲ್ಲಮ್ಮ ಅವರು. ಕಂಟೆಸ್ಟೆಂಟ್ ಮಾತ್ರ ಸೈಕ್ ಮಾಡ್ತಾ ಇಲ್ಲ, ಬಿಗ್ ಬಾಸ್ಗೆ ಸೈಕ್ ಮಾಡ್ತಾವ್ರೆ, ಸುದೀಪ್ ಸರ್ಗೆ ಸೈಕ್ ಮಾಡ್ತಾವ್ರೆ. ಮಾತ್ರ ಫುಲ್ ಎಂಟರ್ಟೈನ್ಮೆಂಟ್ ಸಿಗ್ತಾ ಐತೆ. ನಮ್ ನೆಕ್ಸ್ಟ್ ಕಂಟೆಸ್ಟೆಂಟ್ ಬಂದು ಕರಿಬಸಪ್ಪ ಅಂತ ಹೇಳಿ. ಈ ಅಣ್ಣನ್ ಡೈಲಾಗ್ ಕೇಳ್ಬಿಟ್ರೆ ನೀವ್ ಅಲ್ಲೇ ನಕ್ಕಿ ತಲೆ ಚೆಚ್ಕೊಂಡ್ಬಿಡ್ತೀರಾ. ಟೈಗರ್ ಬಂತು. ಟೈಗರು ಯಾವ ಊರು? ಟೈಗರು ದಾವಣಗೆರೆ ಟೈಗರು. ಇಲ್ಲಿ ಯಾಕೆ ಬಂತು? ನಿಮ್ಮೆಲ್ಲ ಜೊತೆ ಆಟ ಆಡ್ಕೊಂಡು ಎಲ್ಲರಿಗೂ ರಂಜಿಸಿ ಕರ್ನಾಟಕ ಜನತೆಯಿಂದ ಆಶೀರ್ವಾದ ಪಡೆಯೋದಕ್ಕೆ ಬಂತು ದಾವಣಗೆರೆ ಟೈಗರು. ಆ ಟೈಗರ್ನ ನಾನು ಬೆಲ್ಟ್ ಹಾಕೊಂಡ್ ಬಂದಿದ್ದೀನಿ. ಇನ್ನು ನೆಕ್ಸ್ಟ್ ಕಂಟೆಸ್ಟೆಂಟ್ ಅಮಿತ್ ಪವಾರ್ ಅಂತ. ಇವರೊಬ್ರು ರೇಡಿಯೋ ಜಾಕಿ, ಮತ್ತೆ ಇವರು ಸೆಲೆಬ್ರಿಟೀಸ್ ಇಂಟರ್ವ್ಯೂ ಕೂಡ ತಗೊಳ್ತಾರೆ. ಇವರು ಸುದೀಪ್ ಸರ್ಗೆ ಒಂದ್ಸರಿ ಈ ಕ್ವಶನ್ ಕೇಳಿದ್ರು. ಸುದೀಪ್ ಸರ್ ಬಿಗ್ ಬಾಸ್ ಬಿಡ್ತಿದ್ದಾರೆ, ಯಾಕಂದ್ರೆ ನೆಕ್ಸ್ಟ್ ಸೀಸನ್ ಅಲ್ಲಿ ಅವ್ರು ಕಂಟೆಸ್ಟೆಂಟ್ ಆಗಿ ಬರ್ತಾ ಇದ್ದಾರೆ. ನೆಕ್ಸ್ಟ್ ಕಂಟೆಸ್ಟೆಂಟ್ ಗಿಲ್ಲಿ. ಇವರು ಪ್ರಾಪರ್ಟಿ ಕಾಮಿಡಿ ಮಾಡ್ಕೊಂಡೆ ಬಿಗ್ ಬಾಸ್ಗೆ ಎಂಟ್ರಿ ಆಗ್ಬಿಟ್ರು. ಈ ಪ್ರಾಪರ್ಟಿ ಅಲ್ಲ, ಈ ಪ್ರಾಪರ್ಟಿ. ಇವನು ಒಂದೊಂದ್ ಶೋ ಅಲ್ಲಿ ಒಂದೊಂದು ಹುಡುಗಿಯಿಂದ ಇರ್ತಾನೆ. ಶೋ ಚೇಂಜ್ ಆದಂಗೆ ಹುಡುಗಿ ಕೂಡ ಚೇಂಜ್ ಆಯ್ತಾಳೆ. ನಮ್ ನೆಕ್ಸ್ಟ್ ಕಂಟೆಸ್ಟೆಂಟ್ ರಕ್ಷಿತಾ ಶೆಟ್ಟಿ. ಈ ಹುಡುಗಿ ವಿಪರ್ಯಾಸ ನೋಡಿ. ಇವಳ ಯೂಟ್ಯೂಬ್ ಚಾನಲ್ ಅಲ್ಲಿ ಬಿಗ್ ಬಾಸ್ ಶಾಪಿಂಗ್ ಬ್ಲಾಗ್ ನ ಹಾಕೋಕ್ಕೂ ಮುಂಚೆನೆ. ಇನ್ನು ನಮ್ಮ ನೆಕ್ಸ್ಟ್ ಕಂಟೆಸ್ಟೆಂಟ್ ಚಂದ್ರಪ್ರಭಾ ಅವರು. IITs, NITs, ಆಕ್ಸ್ಫರ್ಡ್ ಈ ಎಲ್ಲಾ ಕಡೆಯಿಂದ ಇವರು ಇಂಗ್ಲಿಷ್ ಹಾನರ್ಸ್ ನ ಮಾಡಿ ಈಗ ಅಲ್ಲೇ ಅವರು ಇಂಗ್ಲಿಷ್ ಲೆಕ್ಚರರ್ ಆಗಿದ್ದಾರೆ. ಮತ್ತೆ ಇವರು ಡಬಲ್ ಮೀನಿಂಗ್ ಕಾಮಿಡಿ ಕ್ಯಾಟಗರಿಯಲ್ಲಿ ನಾಮಿನೇಟ್ ಆಗಿ ವಿನ್ ಆಗಿ ನಮ್ಮ ಮೋದಿಜಿಯಿಂದನೇ ಅವಾರ್ಡ್ ತಗೊಂಡಿದ್ದಾರೆ. ಇನ್ನು ತುಂಬಾ ಜನ ಸೀರಿಯಲ್ ಆಕ್ಟ್ರೆಸಸ್ ಎಲ್ಲ ಬಂದಿದ್ದಾರೆ. ಅವ್ರ ಬಗ್ಗೆ ಅಷ್ಟೊಂದೆಲ್ಲ ಗೊತ್ತಿಲ್ಲ ನಮ್ಗೆ. ಮುಂದೆ ಇದೇ ರೀತಿ ಬಿಗ್ ಬಾಸ್ ಬಗ್ಗೆ ಅಪ್ಡೇಟ್ಸ್ ಬೇಕಾದ್ರೆ ಇದೇ ತರ ಫನ್ನಿ ವಿಡಿಯೋಸ್ಗಾಗಿ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.